ಪಾಕಿಸ್ತಾನದ ನಡು ಮುರಿದಿರೋ ಭಾರತ ತನ್ನ ಶಸ್ತ್ರಗಳ ಮೂಲಕ ಫುಲ್ ಫೇಮಸ್ ಆಗಿದೆ. ಪಾಕಿಸ್ತಾನದ ಅಷ್ಟು ದಾಳಿಗಳು ಆಗಸದಲ್ಲೇ ಬೂದಿಯಾಗಿವೆ. ಹಾಗೆ ಬೂದಿ ಮಾಡಿದ್ದು ನಮ್ಮ ದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್. ಈಗ ಆಕಾಶ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಯುದ್ಧಾಸ್ತ್ರಗಳು ರಫ್ತಾಗ್ತಾ ಇರೋದು ನಮಗೆ ಮತ್ತಷ್ಟು ಬಲ ನೀಡಿದೆ. ಆಪರೇಷನ್ ಸಿಂಧೂರ್ಗೆ ಪಾಕ್ ಗಲಿಬಿಲಿ. ಭಾರತದ ಅಸ್ತ್ರಗಳಿಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಆಪರೇಷನ್ ಸಿಂಧೂರ ಪಾಕ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದ ಆಪರೇಷನ್ ಇದು. ಪಹಲ್ಗಾಮ್ ಭಯೋತ್ಪಾದಕರನ್ನು ಹುಡುಕಿ ನಮ್ಮ ಸೇನೆ ಹುಟ್ಟಡಗಿಸುತ್ತಿದೆ. ಪಾಕ್ನ ಕೃತ್ಯಕ್ಕೆ ಕೆರಳಿದ ಭಾರತ ಪಾಕಿಸ್ತಾನದ ಮೇಲೆ ಪ್ರತಿದಾಳಿ ನಡೆಸುತ್ತಿದೆ. ಆದರೆ ಪಾಕ್ನ ಕ್ಷಿಪಣಿಗಳು, ಡ್ರೋನ್ಗಳು, ಯುದ್ಧ ವಿಮಾನಗಳು ದಾಳಿ ನಡೆಸದಂತೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ. ಆ ಮೂಲಕ ಭಾರತದ ಶಸ್ತ್ರಾಸ್ತ್ರಗಳ ತಾಕತ್ತೇನು ಅನ್ನೋದನ್ನ ಇಡೀ ವಿಶ್ವಕ್ಕೆ ತಿಳಿಸಿದೆ. ಭಾರತದ ಶಸ್ತ್ರಾಸ್ತ್ರಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ವಿದೇಶಗಳಿಂದ ಸ್ವದೇಶಿ ಅಸ್ತ್ರಗಳಿಗೆ ಭಾರಿ ಬೇಡಿಕೆ. ಪಾಕ್ಗೆ ನಡುಕ ಹುಟ್ಟಿಸಿದ ಭಾರತೀಯ ಯುದ್ಧಾಸ್ತ್ರಗಳು ಈಗ ವಿಶ್ವದ ಗಮನ ಸೆಳೆದಿವೆ. ಅದರಲ್ಲೂ ಸ್ವದೇಶಿ ಡಿಫೆನ್ಸ್ ಸಿಸ್ಟಮ್ ಆಕಾಶ್, ಬ್ರಹ್ಮೋಸ್, ಡ್ರೋನ್ ಡಿಟೆಕ್ಟರ್ಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಭಾರತದ ಶಸ್ತ್ರಾಸ್ತ್ರಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಬ್ರಹ್ಮೋಸ್ ಕ್ಷಿಪಣಿಗೆ ವಿದೇಶಗಳಿಂದ ಡಿಮ್ಯಾಂಡ್ ಬಂದಿದೆ. ಸ್ವದೇಶಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಭಾರಿ ಬೇಡಿಕೆ ವ್ಯಕ್ತವಾಗಿದೆ. ನಾಗಾಸ್ತ್ರ, ಸ್ಕೈ ಸ್ಟ್ರೈಕರ್ ಅಸ್ತ್ರಗಳಿಗೂ ಭಾರಿ ಡಿಮ್ಯಾಂಡ್ ಬಂದಿದೆ. ಆಂಟಿ ಡ್ರೋನ್ D4 ಸಿಸ್ಟಮ್ ಮೇಲೆ ವಿದೇಶಗಳ ಕಣ್ಣು ಬಿದ್ದಿದೆ. ಬ್ರಹ್ಮೋಸ್ ಕ್ಷಿಪಣಿಗೆ ಈಗಾಗಲೇ ಬೇರೆ ಬೇರೆ ದೇಶಗಳಿಂದ ಬೇಡಿಕೆ ಬಂದಿದೆ. ಅದರಂತೆ ಅನೇಕ ರಾಷ್ಟ್ರಗಳು ಈಗ ಭಾರತದ ಅಸ್ತ್ರಗಳನ್ನು ತಮ್ಮ ಸೇನೆಯಲ್ಲಿ ಸೇರಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿವೆ. 2024-25ರಲ್ಲಿ ಬರೋಬ್ಬರಿ 23,622 ಕೋಟಿ ರೂಪಾಯಿ ಶಸ್ತ್ರಾಸ್ತ್ರ ಭಾರತದಿಂದ ರಫ್ತಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 2024-25ರಲ್ಲಿ ಶೇಕಡ 12ರಷ್ಟು ಹೆಚ್ಚಿನ ರಫ್ತು ಕಂಡಿದೆ. ಹೀಗಾಗಿ 2025-26ರಲ್ಲಿ ಶೇಕಡ 20ರಷ್ಟು ರಫ್ತು ಹೆಚ್ಚಳ ಸಾಧ್ಯತೆ ಇದೆ. ಭಾರತದ ಪ್ರತಿದಾಳಿಗೆ ಪಾಕ್ ಪತರಗೊಟ್ಟಿದೆ. ಕೆಳಕ್ಕೆ ಬಂದ ಪಾಪಿ ದೇಶಕ್ಕೆ ಭಾರತ ತನ್ನ ತಾಕತ್ತು ತೋರಿಸಿದೆ. ಸದ್ಯ ಈ ಹೊಡೆತವನ್ನು ಸುಧಾರಿಸಲು ಪಾಕ್ಗೆ ಇನ್ನೆಷ್ಟು. ಪಾಕಿಸ್ತಾನದ ನಡು ಮುರಿದಿರೋ ಭಾರತ ತನ್ನ ಶಸ್ತ್ರಗಳ ಮೂಲಕ ಫುಲ್ ಫೇಮಸ್ ಆಗಿದೆ. ಪಾಕಿಸ್ತಾನದ ಅಷ್ಟು ದಾಳಿಗಳು ಆಗಸದಲ್ಲೇ ಬೂದಿಯಾಗಿವೆ. ಹಾಗೆ ಬೂದಿ ಮಾಡಿದ್ದು ನಮ್ಮ ದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್. ಈಗ ಆಕಾಶ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಯುದ್ಧಾಸ್ತ್ರಗಳು ರಫ್ತಾಗ್ತಾ ಇರೋದು ನಮಗೆ ಮತ್ತಷ್ಟು ಬಲ ನೀಡಿದೆ. ಆಪರೇಷನ್ ಸಿಂಧೂರ್ಗೆ ಪಾಕ್ ಗಲಿಬಿಲಿ. ಭಾರತದ ಅಸ್ತ್ರಗಳಿಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಆಪರೇಷನ್ ಸಿಂಧೂರ ಪಾಕ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದ ಆಪರೇಷನ್ ಇದು. ಪಹಲ್ಗಾಮ್ ಭಯೋತ್ಪಾದಕರನ್ನು ಹುಡುಕಿ ನಮ್ಮ ಸೇನೆ ಹುಟ್ಟಡಗಿಸುತ್ತಿದೆ. ಪಾಕ್ನ ಕೃತ್ಯಕ್ಕೆ ಕೆರಳಿದ ಭಾರತ ಪಾಕಿಸ್ತಾನದ ಮೇಲೆ ಪ್ರತಿದಾಳಿ ನಡೆಸುತ್ತಿದೆ. ಆದರೆ ಪಾಕ್ನ ಕ್ಷಿಪಣಿಗಳು, ಡ್ರೋನ್ಗಳು, ಯುದ್ಧ ವಿಮಾನಗಳು ದಾಳಿ ನಡೆಸದಂತೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ. ಆ ಮೂಲಕ ಭಾರತದ ಶಸ್ತ್ರಾಸ್ತ್ರಗಳ ತಾಕತ್ತೇನು ಅನ್ನೋದನ್ನ ಇಡೀ ವಿಶ್ವಕ್ಕೆ ತಿಳಿಸಿದೆ. ಭಾರತದ ಶಸ್ತ್ರಾಸ್ತ್ರಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು.
ವಿದೇಶಗಳಿಂದ ಸ್ವದೇಶಿ ಅಸ್ತ್ರಗಳಿಗೆ ಭಾರಿ ಬೇಡಿಕೆ. ಎಸ್, ಪಾಕ್ಗೆ ನಡುಕ ಹುಟ್ಟಿಸಿದ ಭಾರತೀಯ ಯುದ್ಧಾಸ್ತ್ರಗಳು ಈಗ ವಿಶ್ವದ ಗಮನ ಸೆಳೆದಿವೆ. ಅದರಲ್ಲೂ ಸ್ವದೇಶಿ ಡಿಫೆನ್ಸ್ ಸಿಸ್ಟಮ್ ಆಕಾಶ್, ಬ್ರಹ್ಮೋಸ್, ಡ್ರೋನ್ ಡಿಟೆಕ್ಟರ್ಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಭಾರತದ ಶಸ್ತ್ರಾಸ್ತ್ರಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಬ್ರಹ್ಮೋಸ್ ಕ್ಷಿಪಣಿಗೆ ವಿದೇಶಗಳಿಂದ ಡಿಮ್ಯಾಂಡ್ ಬಂದಿದೆ. ಸ್ವದೇಶಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಭಾರಿ ಬೇಡಿಕೆ ವ್ಯಕ್ತವಾಗಿದೆ. ನಾಗಾಸ್ತ್ರ, ಸ್ಕೈ ಸ್ಟ್ರೈಕರ್ ಅಸ್ತ್ರಗಳಿಗೂ ಭಾರಿ ಡಿಮ್ಯಾಂಡ್ ಬಂದಿದೆ. ಆಂಟಿ ಡ್ರೋನ್ D4 ಸಿಸ್ಟಮ್ ಮೇಲೆ ವಿದೇಶಗಳ ಕಣ್ಣು ಬಿದ್ದಿದೆ. ಬ್ರಹ್ಮೋಸ್ ಕ್ಷಿಪಣಿಗೆ ಈಗಾಗಲೇ ಬೇರೆ ಬೇರೆ ದೇಶಗಳಿಂದ ಬೇಡಿಕೆ ಬಂದಿದೆ. ಅದರಂತೆ ಅನೇಕ ರಾಷ್ಟ್ರಗಳು ಈಗ ಭಾರತದ ಅಸ್ತ್ರಗಳನ್ನು ತಮ್ಮ ಸೇನೆಯಲ್ಲಿ ಸೇರಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿವೆ. 2024-25ರಲ್ಲಿ ಬರೋಬ್ಬರಿ 23,622 ಕೋಟಿ ರೂಪಾಯಿ ಶಸ್ತ್ರಾಸ್ತ್ರ ಭಾರತದಿಂದ ರಫ್ತಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 2024-25ರಲ್ಲಿ ಶೇಕಡಾ 12ರಷ್ಟು ಹೆಚ್ಚಿನ ರಫ್ತು ಕಂಡಿದೆ. ಹೀಗಾಗಿ 2025-26ರಲ್ಲಿ ಶೇಕಡಾ 20ರಷ್ಟು ರಫ್ತು ಹೆಚ್ಚಳ ಸಾಧ್ಯತೆ ಇದೆ. ಭಾರತದ ಪ್ರತಿದಾಳಿಗೆ ಪಾಕ್ ಪತರಗೊಟ್ಟಿದೆ. ಕೆಣಕಿ ಬಂದ ಪಾಪಿ ದೇಶಕ್ಕೆ ಭಾರತ ತನ್ನ ತಾಕತ್ತು ತೋರಿಸಿದೆ. ಸದ್ಯ ಈ ಹೊಡೆತವನ್ನು ಸುಧಾರಿಸಲು ಪಾಕ್ಗೆ ಇನ್ನೆಷ್ಟು. ಪಾಕಿಸ್ತಾನದ ನಡು ಮುರಿದಿರೋ ಭಾರತ ತನ್ನ ಶಸ್ತ್ರಗಳ ಮೂಲಕ ಫುಲ್ ಫೇಮಸ್ ಆಗಿದೆ. ಪಾಕಿಸ್ತಾನದ ಅಷ್ಟು ದಾಳಿಗಳು ಆಗಸದಲ್ಲೇ ಬೂದಿಯಾಗಿವೆ. ಹಾಗೆ ಬೂದಿ ಮಾಡಿದ್ದು ನಮ್ಮ ದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್. ಈಗ ಆಕಾಶ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಯುದ್ಧಾಸ್ತ್ರಗಳು ರಫ್ತಾಗ್ತಾ ಇರೋದು ನಮಗೆ ಮತ್ತಷ್ಟು ಬಲ ನೀಡಿದೆ. ಆಪರೇಷನ್ ಸಿಂಧೂರ್ಗೆ ಪಾಕ್ ಗಲಿಬಿಲಿ. ಭಾರತದ ಅಸ್ತ್ರಗಳಿಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಆಪರೇಷನ್ ಸಿಂಧೂರ ಪಾಕ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದ ಆಪರೇಷನ್ ಇದು. ಪಹಲ್ಗಾಮ್ ಭಯೋತ್ಪಾದಕರನ್ನ ಹುಡುಕಿ ನಮ್ಮ ಸೇನೆ ಹುಟ್ಟಡಗಿಸುತ್ತಿದೆ. ಪಾಕ್ನ ಕೃತ್ಯಕ್ಕೆ ಕೆರಳಿದ ಭಾರತ ಪಾಕಿಸ್ತಾನದ ಮೇಲೆ ಪ್ರತಿದಾಳಿ ನಡೆಸುತ್ತಿದೆ. ಆದರೆ ಪಾಕ್ನ ಕ್ಷಿಪಣಿಗಳು, ಡ್ರೋನ್ಗಳು, ಯುದ್ಧ ವಿಮಾನಗಳು ದಾಳಿ ನಡೆಸದಂತೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ. ಆ ಮೂಲಕ ಭಾರತದ ಶಸ್ತ್ರಾಸ್ತ್ರಗಳ ತಾಕತ್ತೇನು ಅನ್ನೋದನ್ನ ಇಡೀ ವಿಶ್ವಕ್ಕೆ ತಿಳಿಸಿದೆ. ಭಾರತದ ಶಸ್ತ್ರಾಸ್ತ್ರಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ವಿದೇಶಗಳಿಂದ ಸ್ವದೇಶಿ ಅಸ್ತ್ರಗಳಿಗೆ ಭಾರಿ ಬೇಡಿಕೆ. ಎಸ್, ಪಾಕ್ಗೆ ನಡುಕ ಹುಟ್ಟಿಸಿದ ಭಾರತೀಯ ಯುದ್ಧಾಸ್ತ್ರಗಳು ಈಗ ವಿಶ್ವದ ಗಮನ ಸೆಳೆದಿವೆ. ಅದರಲ್ಲೂ ಸ್ವದೇಶಿ ಡಿಫೆನ್ಸ್ ಸಿಸ್ಟಮ್ ಆಕಾಶ್, ಬ್ರಹ್ಮೋಸ್, ಡ್ರೋನ್ ಡಿಟೆಕ್ಟರ್ಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಭಾರತದ ಶಸ್ತ್ರಾಸ್ತ್ರಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಬ್ರಹ್ಮೋಸ್ ಕ್ಷಿಪಣಿಗೆ ವಿದೇಶಗಳಿಂದ ಡಿಮ್ಯಾಂಡ್ ಬಂದಿದೆ. ಸ್ವದೇಶಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಭಾರಿ ಬೇಡಿಕೆ ವ್ಯಕ್ತವಾಗಿದೆ.